ಗಿರಿ ಗವಿ ಪ್ರದಕ್ಷಿಣೆ ಸನಾತನ ಸಂಸ್ಕೃತಿಯನ್ನು ಮೆರಿತಾ ಇದ್ದಾರೆ. ಇದು ಬಹಳ ಒಂದು ಆದರ್ಶವಾಗಿರ್ತಕ್ಕಂಥ ವಿಷಯ. ಗೋವಿಂದರಾಜು ತಂಡ ಹಿಂದೂ ಧರ್ಮವನ್ನು ಉಳಿಸುವಂಥ ಕಾರ್ಯಕ್ರಮನೇನು ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ನಾವು ಸಹಕಾರಿಯಾಗಿ ಅವ್ರ ಜೊತೆಲಿ ಇರ್ತೀವಿ ಅಂತ ಪ್ರತಿ ತಿಂಗಳು ಇದೇ ರೀತಿ ಮಾಡಲಿ ಅಂತೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಅದು ತುಂಬ ಅದ್ಭುತವಾಗಿ ಬರ್ತಾ ಇದೆ. ಇನ್ನು ಹೆಚ್ಚಿನ ಜನ ಬಂದು ಇಲ್ಲಿ ಭಾಗವಹಿಸಬೇಕು ಅಂತ. ಇದು ವಿಶೇಷವಾಗಲಿ ಸಖತ್ ಜಗತ್ತಿಗೂ ಕೂಡ ಇದು ಒಳ್ಳೆಯದಾಗಲಿ ಅಂತೇಳಿ ಆ ಸ್ವಾಮಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸೋಣ. ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ. ಇವತ್ತು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಗವಿಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಿಯಿಂದ ಪ್ರಾರಂಭ ಮಾಡಿ ಹರಿಹರ ಗುಡ್ಡ, ರಾಮಾಂಜನೇಯ ಗುಡ್ಡ ಇವೆಲ್ಲವನ್ನು ಸುತ್ತಿಸ್ಕೊಂಡು ಗಿರಿ ಗವಿ ಪ್ರದಕ್ಷಿಣೆ ಎಲ್ಲವನ್ನು ಮಾಡ್ತಾ ಭಕ್ತಾದಿಗಳು ಸನಾತನ ಸಂಸ್ಕೃತಿಯನ್ನು ಮೆರಿತಾ ಇದ್ದಾರೆ. ಇದು ಬಹಳ ಒಂದು ಆದರ್ಶವಾಗಿರ್ತಕ್ಕಂಥ ವಿಷಯ. ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ತಕ್ಕಂತಹ ಕರ್ತವ್ಯ ಜವಾಬ್ದಾರಿ ಎಲ್ಲರದ್ದೂ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳು ಸೇರಿ ಪ್ರತಿ ಹುಣ್ಣಿಮೆ ದಿವಸ ಇಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದು ಬೇರೆಯವ್ರಿಗೂ ಕೂಡ ಆದರ್ಶವಾಗಿದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕರ್ತವ್ಯ ಜವಾಬ್ದಾರಿ ಎಲ್ಲರದ್ದು ಆಗಿರೋದ್ರಿಂದ ಇದು ನಿರಂತರವಾಗಿ ನಡಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಇವತ್ತು ಸೋಮಸುಂದರ ದೀಕ್ಷಿತ್ ಅವರ ಆಶೀರ್ವಾದವನ್ನು ಗವಿಗಂಗಾಧರೇಶ್ವರ ಸ್ವಾಮಿಯ ಆಶೀರ್ವಾದದೊಂದಿಗೆ ತಗೊಳ್ಳೋ ಅವಕಾಶ ನಮಗೆಲ್ಲರಿಗೂ ಆಗಿದೆ. ಧನ್ಯವಾದ. ಏನು ನಮ್ಮ ಒಂದು ಬಸವನಗುಡಿಯ ಪುಣ್ಯಕ್ಷೇತ್ರ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ನಮ್ಮ ಗೋವಿಂದರಾಜು ಮತ್ತು ಮಿತ್ರರೆಲ್ಲ ಸೇರಿ ಕಳೆದ 4 ತಿಂಗಳುಗಳಿಂದ ಏನು ಹುಣ್ಣಿಮೆ ಉತ್ಸವ ಪಾದಯಾತ್ರೆ ಏನೇನು ಪ್ರಾರಂಭ ಮಾಡಿದ್ದಾರೆ, ಭಗವಂತ ನಾಡಿನ ಜನತೆಗೆಲ್ಲ ಒಳ್ಳೇದು ಮಾಡಲಿ ಮತ್ತು ಎಲ್ಲ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಈ ಒಂದು ಗವಿಗಂಗಾಧರೇಶ್ವರ ಕ್ಷೇತ್ರ ಪುರಾತನ ಕ್ಷೇತ್ರ ನಮ್ಮ ಗುರುಗಳಾದ ಸೋಮಸುಂದರ ದೀಕ್ಷಿತರವರ ಒಂದು ಸೇವೆಯಲ್ಲಿ ನಾವೆಲ್ಲ ಅವರ ಸೇವೆಗೆ ಸಹಕಾರಿಗಳಾಗಿ ನಿಂತ್ಕೊಂಡು ಎಲ್ಲ ಭಕ್ತಾದಿಗಳಿಗೂ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಈ ಒಂದು ಗೋವಿಂದರಾಜು ತಂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ನಮ್ಮ ಹಿಂದೂ ಧರ್ಮವನ್ನು ಉಳಿಸುವಂಥ ಕಾರ್ಯಕ್ರಮನೇನು ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ನಾವು ಸಹಕಾರಿಯಾಗಿ ಅವ್ರ ಜೊತೆಲಿ ಇರ್ತೀವಿ ಅಂತೇಳಿ ನಾನು ಈ ಮಾತು ಈ ಸಮಯದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಗೃಹಗಿರಿ ಪ್ರದರ್ಶನೆ ಪ್ರತಿ ತಿಂಗಳು ಹುಣ್ಣಿಮೆ ದಿನ ನಮ್ಮ ಗೋವಿಂದರಾಜ್ ಮತ್ತು ತಂಡದವರು ನಮ್ಮ ಗುರುಗಳಾದ ಸುಂದರಂ ಅವರ ಆಶೀರ್ವಾದದಿಂದ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾವ್ರೆ. ಪ್ರತಿ ತಿಂಗಳು ಇದೇ ರೀತಿ ಮಾಡಲಿ ಅಂತೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಗವಿಗಂಗಾ ದೇವಸ್ಥಾನ ಸುಮಾರು ವರ್ಷ ಇತಿಹಾಸ ಒಳ್ಳೆಯದು. ನಮ್ಮ ಬಸವನಗುಡಿಯಲ್ಲಿ ನಮ್ಮ ಗುರುಗಳ ಆಶೀರ್ವಾದದಿಂದ ಈಗ ಗಿರಿ ಮತ್ತು ಗೃಹಗಿರಿ ಪ್ರವಾಸ ಇದೆ. ಅದು ತುಂಬ ಅದ್ಭುತವಾಗಿ ಬರ್ತಾ ಇದೆ. ಇನ್ನು ಹೆಚ್ಚಿನ ಜನ ಬಂದು ಇಲ್ಲಿ ಭಾಗವಹಿಸಬೇಕು ಅಂತ ಜನಗಳು ಕೇಳಕ್ಕಂತ ಗವಿಗಂಗಾಧರೇಶ್ವರನ ಆಶೀರ್ವಾದ. ಕರ್ನಾಟಕದಲ್ಲಿ ಮೊದಲು ಅಂತಲ್ಲ, ಪ್ರತಿಯೊಂದು ದೇವಸ್ಥಾನಗಳದ್ದು ಪ್ರದಕ್ಷಿಣೆ ಅನ್ನೋದೊಂದಿರುತ್ತೆ. ಅದಕ್ಕೆ ಮಂತ್ರನೇ ಹೇಳುತ್ತೆ, ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಅಂತ ಹೇಳುತ್ತೆ. ನಮ್ಮ ಪೂರ್ವ ಜನ್ಮದ ಕರ್ಮ, ಈ ಜನ್ಮದ ಕರ್ಮ ಎರಡೂ ಕಳ್ಕೊಂಡು ಆ ಸ್ವಾಮಿ ಪ್ರದಕ್ಷಿಣೆಯಿಂದ ಎಲ್ಲ ಅನುಕೂಲ ಆಗಲಿ ಅನ್ನೋದೊಂದು ಉದ್ದೇಶ. ಅದು ನಮ್ಮ ಗೋವಿಂದರಾಜು ತಂಡದವರು ಇದೊಂದು ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ. ಪೌರ್ಣಮಾಸ್ಯಾಂ ಪುಣ್ಯಕಾಲೆ ಅಂದರೆ ಪೂರ್ಣ ಚಂದ್ರನನ್ನು ಯಾವತ್ತು ನಾವು ನೋಡ್ತೀವಿ ಅವತ್ತು ಸ್ವಾಮಿಯನ್ನು ನಾವು ನೋಡಿದಾಗ, ಸ್ವಾಮಿಯನ್ನು ಪ್ರದಕ್ಷಿಣೆ ಮಾಡಿದಾಗ ಪೂರ್ಣವಾದ ಅನುಗ್ರಹ ಸಿಗತ್ತೆ ಅನ್ನೋ ಉದ್ದೇಶ ಅವರ ಒಂದು ಈ ಮಾರ್ಗದರ್ಶನದಲ್ಲಿ ಒಂದು ದೇವಸ್ಥಾನದಲ್ಲಿ ನಡೀತಾ ಇದೆ. ಇದು ವಿಶೇಷವಾಗಲಿ ಸಖತ್ ಜಗತ್ತಿಗೂ ಕೂಡ ಇದು ಒಳ್ಳೆಯದಾಗಲಿ ಅಂತೇಳಿ ಆ ಸ್ವಾಮಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸೋಣ. ಇದು ತಿರುವಣ್ಣೂರು ತಮಿಳ್ನಾಡಲ್ಲಿ ಆಗ್ತಾ ಇದೆಯಲ್ಲ, ಅದೇ ಪ್ರಕಾರ ಇಲ್ಲೂ ಕೂಡ ನಾವು ಮಾಡಬೇಕು ಅಂತ ನಾವು ನಮ್ಮ ಜೊತೆ ಗೋವಿಂದರಾಜ್ ನಾವಿಬ್ಬರು ಗೋವಿಂದರಾಜನೇ ಇಬ್ಬರು ಸೇರಿಕೊಂಡು ಇದನ್ನು ಪ್ಲ್ಯಾನ್ ಮಾಡಿ ಏನೋ ಒಂದು ನಮ್ಮ ಸಂಘದಲ್ಲಿ ಜಿಂಕೆ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘ ನಾವೆಲ್ಲ ಸೇರಿಕೊಂಡು ಏನು ಮಾಡಿದೋ ಗುರುಗಳ ಹತ್ರ ಬಂದು ಒಂದು ಸರಿ ಕೇಳ್ದೋ ಅವರು ಯಾವ ರೀತಿ ಮಾಡ್ಬೋದು, ಯಾವ ಥರ ನಿಮ್ಮ ಗೈಡೆನ್ಸ್ ನಿಮ್ಮ ಒಂದು ಮುಖಾಂತರ ಅದನ್ನು ಮಾಡಬೇಕು ಅಂತ ಅವರು ವಿಧಿವತ್ತಾಗಿ ಈ ಥರನೇ ಮಾಡಬೇಕು ಪೌರ್ಣಮಿ ದಿವಸ ಅಂತೇಳಿ ಮೊದಲನೇ ದಿವಸ ಒಂದು ಶುಕ್ರವಾರ ಬಂದು 16 ಜನ ಮಾಡಿ ಆಮೇಲೆ ಪ್ರತಿ ದಿವಸ ನೀವು ಎಷ್ಟು ಜನ ಸೇರ್ತೀರಾ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದೇ ಪ್ರಕಾರ
ಒಂದು ಕಾಯಿ ಕೂಡ ತೊಗೊಂಡು ಬಂದು ನಮ್ಮ ಏನು ದೇವ್ರ ಹತ್ರ ಏನು ಕೇಳ್ಕೊಬೇಕು ಅದನ್ನು ಒಂದು ನಮ್ಮ ಹರಕೆ ಏನಿದೆ ಅದು ಕೇಳಿಕೊಂಡು ಪ್ರದಕ್ಷಿಣೆ ಹಾಕಿ ಬಂದು ಹಾಲು ತೊಗೊಂಬಂದು ಶಿವನಿಗೆ ಅಭಿಷೇಕ ಮಾಡಿ ಆಮೇಲೆ ಪ್ರಸಾದ ವಿನಿಯೋಗ ಮಾಡ್ತೀವಿ. ಅದೇ ರೀತಿ ಪ್ರತಿ ತಿಂಗಳು ದಯವಿಟ್ಟು ಎಲ್ಲರೂ ಬನ್ನಿ, ಆ ದೇವ್ರ ಕೃಪೆಗೆ ಪಾತ್ರರಾಗಿ ಒಂದು ಆ ದೇವ್ರ ಆಶೀರ್ವಾದ ತಗೊಂಡು ನಮ್ಮ ಹಿಂದೂ ಧರ್ಮ ಉಳಿಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಿಮ್ಮ ಈ ಟಿ ವಿ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಸುಮಾರು ಒಂದು 500 ಜನವರೆಗೂ ಬಂದಿದ್ದಾರೆ. ಮೊದಲನೇ ಕೌಂಟಿಂಗ್ ಇಲ್ಲ, ಬಂದಿದ್ದಾರೆ. ಭಕ್ತಾದಿಗಳಿಗೆ ಎಲ್ಲರೂ ಕೇಳೋದು ಇಷ್ಟೇ, ಬನ್ನಿ ಆ ದೇವ್ರ ಆಶೀರ್ವಾದ ತಗೊಳ್ಳಿ, ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಹಿಂದೂ ಸಂಸ್ಕೃತಿಯ ಜನತೆಗೆ ನಮ್ಮ ಗವಿ ಗಂಗಾಧರ ದೇವಸ್ಥಾನ ಸನಾತನ ಧರ್ಮದ ದೇವಸ್ಥಾನ ಆಗಿದ್ದು, ನಮ್ಮ ಗುರುಗಳಾದ ಸೋಮಸುಂದರ್ ದೀಕ್ಷಿತ್ರವರ ನೇತೃತ್ವದಲ್ಲಿ ಗುಹಾಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಅಂದರೆ 4 ತಿಂಗಳಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಇದು ದಿನ ತಿಂಗಳು ಜನಗಳು ತುಂಬ ಜನ ಬರ್ತಾ ಇದ್ದಾರೆ. ಈ ಕ್ಷೇತ್ರದ ಮಹಾತ್ಮೆ ಎಲ್ಲರಿಗೂ ಗೊತ್ತು, ಆದರೆ ಇಲ್ಲಿ ಮಾಡ್ತಾರೋ ಕಾರ್ಯಕ್ರಮ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈ ಥರ ಪ್ರಚಾರ ಮಾಡ್ತಾಯಿದ್ದೀವಿ ನಾವು, ಅದರಿಂದ ಎಲ್ಲರಿಗೂ ಗೊತ್ತಾಗಿ ಅವರಿಂದ ಅವರಿಗೆ ಗೊತ್ತಾಗ್ಬಿಟ್ಟು ಎಲ್ಲರೂ ಈ ಕಡೆ ಜನ ಸೇರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ತಮಿಳುನಾಡಿನಲ್ಲಿರುವ ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ಪ್ರದರ್ಶನ ರೀತಿಯಲ್ಲಿ ಇದು ಪ್ರಸಿದ್ಧವಾಗಬೇಕು. ಅದು ನಮ್ಮೆಲ್ಲರ ಶ್ರಮ ಇರಬೇಕು. ದಯವಿಟ್ಟು ಎಲ್ಲರೂ ಒಬ್ರಿಗೊಬ್ರು ಪ್ರಚಾರ ಮಾಡಿ ದೇವರ ಕೃಪೆಗೆ ಎಲ್ಲರೂ ಪ್ರಾರ್ಥನೆ ಆಗಿ ಅಂದ್ಬಿಟ್ಟು ನಾವು ಈ ಮುಖ ಕೇಳ್ಕೊತಾ ಇದ್ದೀವಿ. ನಮ್ಮ ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತೇಳಿ ಬಾಲಗಂಗಾಧರ ತಿಲಕ್ ಅವರು ಮಹಾರಾಷ್ಟ್ರದಲ್ಲಿ ಗಣಪತಿಯ ಒಂದು ಉತ್ಸವ ಪ್ರಾರಂಭ ಮಾಡಿದ್ರು. ಈ ಭಾಗದಲ್ಲಿ ಹಿಂದೂಗಳು ಒಗ್ಗಟ್ಟಾಗಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೋಸ್ಕರ ಪ್ರಮುಖವಾಗಿ ನಮ್ಮ ಗೋವಿಂದರಾಜರ ಶ್ರಮ ತುಂಬ ಇದೆ. ಸೊ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂದರೆ ಶ್ರಮ ಇರಬೇಕು. ಆ ಶ್ರಮದ ಫಲ ಎಲ್ಲ ಮೊದಲೇದಾಗಿ ನಮ್ಮ ಗೋವಿಂದರಾಜ್ ಅವ್ರಿಗೆ ಸಿಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಜನ ಯೂನಿಟಿ ಆಗಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಭಾಗವಹಿಸಿದ್ರೆ ಸತ್ಯವಾಗಲೂ ನಾವೆಲ್ಲ ಹಿಂದೂ ಒಂದಾಗ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭೇದ ಭಾವ ಜಾತಿ ಗೀತಿ ಯಾವುದೇ ಇಲ್ಲದೆ ನಾವೆಲ್ಲ ಒಂದಾಗಿ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಈ ಮೂಲಕ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮಗೆ ಗಿರಿ ಪ್ರದರ್ಶನ ಮಾಡಿ ತುಂಬ ಪರವಾಗಿಲ್ಲ, ಒಳ್ಳೇದಾಗ್ತಾ ಇದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು, ಇನ್ನೂ ಒಳ್ಳೇದು ಮಾಡ್ತಾನೆ ದೇವರು. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ನಾವು ಸಾಯಿಬಾಬಾ ಸೇವಾ ಟ್ರಸ್ಟಿಂದ ಬರ್ತಾಯಿದ್ದೀವಿ. ತಿಂಗಳು ಒಂದು 35-40 ಜನ ನಮ್ಮ ಸಂಘದವರೆಲ್ಲ ಸೇರಿ ಬರ್ತಾಯಿದ್ದೀವಿ. ಇಲ್ಲಿ ಕರ್ನಾಟಕದಲ್ಲಿರೋ ದೇವಸ್ಥಾನ ಬಿಟ್ಟು ನಾವು ತಮಿಳ್ನಾಡಿಗೆ ಹೋಗೋಕ್ಕೆ ಸುಮ್ಮನೆ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಬೇಕು. ಅದರಿಂದ ನಾವು ಇಲ್ಲಿ ಮನೆ ಬಾಗಿಲಲ್ಲಿರೋದು ಯಾಕೆ ಬಿಟ್ಟು ನಾವು ಅಷ್ಟು ದೂರ ಹೋಗಿ ರಾತ್ರಿ ಆಗಲೆಲ್ಲ ಕಾದಿ ದರ್ಶನ ಮಾಡ್ಕೊಂಡು ಬರೋ ಬದಲು ಮನೆ ಬಾಗಿಲಲ್ಲಿರೋ ಶಿವನಿಗೆ ಯಾಕೆ ನಾವು ಕೈ ಮುಗಿಬಾರ್ದು. ಸೂರ್ಯನ ಕಿರಣ ದೇವ್ರ ಮೇಲೆ ಬೀಳುತ್ತೆ, ಇತಿಹಾಸದ ಕಾಲದ್ದು 106 ವರ್ಷದ ಕಾಲದ್ದು, ಅದನ್ನು ನಾವು ಮರೆಯೋಕ್ಕಾಗಲ್ಲ. ಅದರಿಂದ ನಾವು ಕನ್ನಡದವರೆಲ್ಲ ಸೇರಿ ಎಲ್ಲ ಕನ್ನಡ ಅಂತ ಎಲ್ಲ ಭಕ್ತಾದಿಗಳು ಸೇರಿ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ದೀವಿ. ತುಂಬ ಒಳ್ಳೇದಾಗಲಿ ಅಂತ ಎಲ್ರಿಗೂ ಕೇಳ್ಕೊತೀವಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಇಡೀ ಕರ್ನಾಟಕ ಜನಕ್ಕೆ ಒಳ್ಳೇದು ಮಾಡಲಿ. ಬಸವರಾಜು ಗೋವಿಂದರಾಜು ಎಲ್ಲರೂ ಸೇರಿ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಶಶಿಕಲಾ ಮೇಡಮ್ ಅವರು ಎಲ್ಲರೂ ಸೇರಿ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿದೆ. ನಾವು ಸಾಯಿಬಾಬಾ ಸೇವಾ ಟ್ರಸ್ಟಿಂದ ಬರ್ತಾಯಿದ್ದೀವಿ. ತಿಂಗಳು ನಮ್ಗೆ ಒಳ್ಳೇದಾಗ್ತಾಯಿದೆ. ಸಾಯಿಬಾಬಾನು ಒಳ್ಳೇದು ಮಾಡ್ತಾಯಿದ್ದಾರೆ. ಜೈ ಸಾಯಿನಾಥ. ನಾವೆಲ್ಲ ಒಂದು ಕಂಪ್ನಿಯಿಂದ ಸೇರಿ ಒಂದು 25-30 ಜನ ಇದ್ದೀವಿ. ದೇವ್ರು ನಮ್ಗೆ ತುಂಬ ಈಶ್ವರ ಒಳ್ಳೇದು ಮಾಡ್ತಾಯಿದ್ದಾನೆ, ಇನ್ನೂ ಚೆನ್ನಾಗಿ ಮಾಡಲಿ. ತುಂಬ ಸಂತೋಷ ಆಗ್ತಿದೆ. ಮೇಡಮ್ ಯಾವಾಗಲೂ ಕರೆಯೋರು, ನನಗೆ ಟೈಮ್ ಆಗ್ತಿರ್ಲಿಲ್ಲ. ಇವತ್ತು ಬಂದು ದರ್ಶನ ಮಾಡಿದೆ, ತುಂಬ ಸಂತೋಷ ಆಯಿತು. ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್. ನಾವು ಗಿರಿ ಪ್ರದಕ್ಷಿಣೆ ಬಂದಾಗಿಂದ ನಂಗೆ ತುಂಬ ಒಳ್ಳೇದಾಗಿದೆ, ತುಂಬಾ ಒಳ್ಳೇದಾಗಿದೆ. ಆದಷ್ಟು ಜನಗಳನ್ನೆಲ್ಲ ಕಳಿಸಿದ್ದೀವಿ, ನಾವು ಕರೆದಿದ್ದೀವಿ. ಎಷ್ಟೊಂದು ಜನ ಬಂದಿದ್ದಾರೆ. ನಮಗೆ ತುಂಬ ಅನುಕೂಲ ಆಗಿದೆ ಪರಮಾತ್ಮ ದಯದಿಂದ.